ಹಾಯ್, ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ನವೀನ್ ಮಾತಾಡ್ತಾ ಇರೋದು. ಸೀಟ್ ಯಾವುದು ಬೆಸ್ಟ್ ಅದು ಕಂಫರ್ಟೇಬಲ್? ಓಕೆ. ಸೊ ಸಿನಿಮಾಗೆ ಹೋದಾಗ ಆ್ಯಸ್ ಕನ್ನಡ ಸಿನಿಮಾಗಳಿಗೆ ಎಷ್ಟು ಜನ ಆಡಿಯನ್ಸ್ ಇದ್ದರು ಅಷ್ಟೇ ಜನ ಇದ್ದರು. ಅಂದರೆ 3 ಜನ ಇದ್ದರು. ಆದರೆ ಫಸ್ಟ್ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದೆ. ಸಿನಿಮಾ ಸ್ಟಾರ್ಟ್ ಆದಮೇಲೆ 2 ಜನ ಬಂದರು, ಅದು ಕೂಡ ಕಪಲ್ಸ್. ಓಕೆ, ಸಿನಿಮಾ ಸ್ಟಾರ್ಟ್ ಆಯಿತು. ಸಿನಿಮಾಗೆ ಅಂದ್ಕೊಂಡೆ ಈಗ ಹೆಂಗೆ ಬಿಲ್ಡಪ್ಪಲ್ಲಿ ಎಂಟ್ರಿ ಕೊಡ್ತಾರೆ ಕಾಶಿನಾಥ್ ಅವರ ಮಗನಿಗೆ ಅಂತ, ಏನೂ ಕೊಡಲಿಲ್ಲ, ಸಿಂಪಲ್ಲಾಗಿ ಎಂಟ್ರಿ ಕೊಟ್ಟರು. ಬಟ್ ವಿಲನ್ಗೆ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಒಳ್ಳೆ ಎಂಟ್ರಿ ಕೊಟ್ಟರು ಆ್ಯಂಡ್ ಒಳ್ಳೆ ಬಿ ಜಿ ಎಮ್ಗಳನ್ನ ಕೊಡ್ತಾಯಿದ್ರು. ಅದೇ ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಆದರೆ ನೆಗೆಟಿವ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದೊಂದು ಮಾಡಿಲ್ಲ ಅಂದಿದ್ರೆ ಮೋಸ್ಟ್ಲಿ ಕ್ಲಾಸಿಕ್ಕಾಗಿ ಒಂದು ಕ್ಲಾಸ್ ಸಿನಿಮಾ ಆಗಿಬಿಡ್ತಿತ್ತು. ಆ್ಯಂಡ್ ಇದರಿಂದ ಏನೋ ಅಫೆಕ್ಟ್ ಆಗಲಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ. ಆ್ಯಂಡ್ ಓವರಾಲ್ ಓಕೆ, ಫಸ್ಟ್ ಹಾಫ್ ಏನಪ್ಪ ಅಂದರೆ, ಈಗ ಯಾರೋ ಒಬ್ಬ ಹೊಸ ಡೈರೆಕ್ಟ್ರು ಕತೆ ಬರೆಯೋಕ್ಕೆ ಕೂತಾಗ ಒಂದು ಖಾಲಿ ಹಾಳೆ ಮೇಲೆ ಬರೆಯೋ ಒಂದು ಪ್ರೇಮ ಕವಿತೆ ಹೆಂಗಿರುತ್ತೆ ಹಂಗೆ ಬರೆದಿದ್ದಾರೆ. ಫಸ್ಟ್ ಹಾಫು ನಾವು ಗೆಸ್ ಮಾಡ್ಬೋದು, ಓಕೆ ಹಿಂಗೆ ಆಗ್ಬೋದು. ಅಂದರೆ ನಾವು ಅಂದ್ಕೊಂಡ್ವಿ ಇದೇ ಓವರ್ ಆಲ್ ಸಿನಿಮಾ ಆಗಿಬಿಟ್ರೆ ಏನಪ್ಪ ಅಂತ ಒಂದು ಡೌಟ್ ಇತ್ತು ನನಗೆ. ಬಟ್ ಅದು ಹಂಗೆ ಆಗಲಿಲ್ಲ. ಇಂಟರ್ವಲ್ಲೇ ಅದನ್ನು ನಾವೇನು ಅಂದ್ಕೊಂಡಿದ್ವಿ ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ಏನಿದೆ ಅದು ಬೇರೆ ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಲವ್ ಹೆಂಗಾಯಿತು ಅನ್ನೋದನ್ನೆಲ್ಲ ನಮಗೆ ಫಸ್ಟ್ ಹಾಫಲ್ಲಿ ಹೇಳಿರಲ್ಲ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಅಂದ್ಕೊಂಡೆ ಇದನ್ನೇ ಹೇಳ್ತಾರೇನೋ ಅಂತ. ಬಟ್ ಅದನ್ನು ಹೇಳಿಲ್ಲ ಅವರು, ಅದನ್ನು ಮೀರಿ ಮತ್ತೊಂದು ಕತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಅದನ್ನೆಲ್ಲ ನೀವು ಸಿನಿಮಾನ ನೋಡಬೇಕು. ಓಕೆ, ಇದರ ಕ್ಲೈಮ್ಯಾಕ್ಸ್ ಬಗ್ಗೆನೇ ತುಂಬ ಜನ ಮಾತಾಡ್ತಾ ಇರೋದು. ನಾವಿದ್ದಿದ್ದ 3 ಜನ ಆಡಿಯನ್ಸ್ನಲ್ಲಿ ಆ್ಯಂಡ್ ನಾನಂತೂ ಕಂಪ್ಲೀಟಾಗಿ ಸಿನಿಮಾನ ಫೋಕಸ್ ಮಾಡಿ ನೋಡ್ತಾ ಇದ್ದೆ. ಬಟ್ ನನ್ನ ಇಂಟೆನ್ಷನ್ ಕಾಶಿನಾಥ್ ಅವರ ಮಗನ ನೋಡಬೇಕಿತ್ತು. ಸೊ ಅವರ ಫೋಕಸ್ ಮಾಡ್ತಾಯಿದ್ದೆ. ಬಟ್ ಅವರ ಇಂಟೆನ್ಷನ್ ಸಿನಿಮಾ ನೋಡೋದಾಗಿತ್ತು. ಓಕೆ, ಫಸ್ಟ್ ಹಾಫ್ ಎಲ್ಲೋ ಒಂದು ಕಡೆ ಅವರಿಗೆ ಆ್ಯಾವ್ರೇಜ್ ಅನ್ನಿಸ್ದಾಗ ಓಕೆ, ಅವರು ಸಿನಿಮಾನ ನೋಡ್ದೇ ಮೊಬೈಲ್ ನೋಡೋದಾಗಲಿ ಅಥವಾ ಮಾತಾಡೋದಾಗಲಿ ಜಾಸ್ತಿ ಮಾಡ್ತಾಯಿದ್ರು ಅವರು. ಬಟ್ ಸೆಕೆಂಡ್ ಹಾಫ್ ಯಾವಾಗ ಸ್ಟಾರ್ಟ್ ಆಯಿತು, ಈವನ್ ಅವರು ಕೂಡ ಸಿನಿಮಾನ ಇನ್ವಾಲ್ವ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಕೂಡ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇದರ ಕ್ಲೈಮ್ಯಾಕ್ಸನ್ನು ಅವರು ನೋಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆ ಕ್ಲೈಮ್ಯಾಕ್ಸ್ ಏನಿದೆ ಅವರಿಗೆ ಡೈಜೆಸ್ಟೇ ಆಗಲ್ಲ. ಸೊ ಅಷ್ಟು ಹರ್ಟ್ ಆಗುತ್ತೆ ಆ್ಯಂಡ್ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಇನ್ ಕೇಸ್ ನನಗೇನೆ ಅಷ್ಟು ಒಂದು ಫೀಲ್ ಆಗುತ್ತೆ ಆ ರೀತಿಯ ಒಂದು ಕ್ಲೈಮ್ಯಾಕ್ಸ್. ಆ್ಯಂಡ್ ಉಪೇಂದ್ರ ಅವರು ಕೂಡ ಅದನ್ನು ಹೇಳಿದರು. ಸೊ ಯಾಕೆ ಹೇಳಿದರು ಅನ್ನೋದನ್ನು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನೋಡಲೇಬೇಕು ಅಂತ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾ ನೋಡೋದು ಬಿಡೋದು ಅವ್ರ ಇಷ್ಟ. ಬಟ್ ಆ್ಯಸ್ ಪರ್ ನನ್ನ ಒಂದು ಒಪಿನಿಯನ್ ಏನಂದರೆ, ಫ್ಯಾಮಿಲಿ ಆಡಿಯನ್ಸ್ ಮತ್ತು ಕಪಲ್ಸ್ಗಳು, ಈ ಲವರ್ಸ್ಗಳು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಯಾಕಂದರೆ ಒಂದು ಮೆಸೇಜ್ ಅಂತ ಆಗಲ್ಲ, ಬಟ್ ಈಗ ಒಂದು ಪ್ರೀತಿನ ಅವರ ಮನೆಯಲ್ಲಿ ಒಪ್ಪದೇ ಇದ್ದಾಗ ಏನಾಗ್ಬೋದು, ಆ್ಯಂಡ್ ಓಕೆ ಪ್ರೀತಿನ ಒಪ್ಪದೇ ಇದ್ದಾಗ ಇವ್ರು ಮನೆ ಬಿಟ್ಟು ಹೋದಾಗ ಏನಾಗ್ಬೋದು ಅನ್ನೋದನ್ನೆಲ್ಲ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಬಟ್ ಈ ಸಿನಿಮಾ ಏನಿದೆ ನಮಗೆ ಬೇರೆ ರೀತಿ ಹೊಡೆಯುತ್ತೆ, ಆ ಥರ ಒಂದು ಫೀಲ್ ಕೊಡುತ್ತೆ. ಸೊ ಅದನ್ನು ನೋಡೋದಕ್ಕಾದ್ರೂ ಈ ಸಿನಿಮಾನ ನೋಡಬೇಕು. ಆ್ಯಂಡ್ ಅನ್ಕೊತೀನಿ ಜಾಸ್ತಿ ಸ್ಪಾಯ್ಲರ್ ಮಾಡದೆ ನಿಮಗೆ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಅಂತ. ನಂಗೆ ಗೊತ್ತಿಲ್ಲ ಇದು ಎಷ್ಟು ದಿನ ಇರುತ್ತೆ ಸಿನಿಮಾ ಅಂತ. ಆ್ಯಂಡ್ ತುಂಬ ಜನ ಇಲ್ಲದೆ ಇರೋ ಕಾರಣ ಏನಪ್ಪ ಅಂತ ಅಂದರೆ, ಇದ್ರ ಬಗ್ಗೆ ಜಾಸ್ತಿ ರಿವ್ಯೂಸ್ಗಳು ಬಂದಿಲ್ಲ. ನಾನು ಈಗ ಬಂದು ಯೂಟ್ಯೂಬ್ನ ಚೆಕ್ ಮಾಡಿ ನೋಡಿದೆ, ಯಾವ ಚಾನಲ್ಗಳಲ್ಲೂ ರಿವ್ಯೂಗಳನ್ನೇ ಮಾಡಿಲ್ಲ. ನಾನು ಅನ್ಕೊತೀನಿ ಇದನ್ನು ಈ ಸಿನಿಮಾದ ಮೇಲೆ ಮಾಡಿರೋ ಒಂದು ರಿವ್ಯೂದಲ್ಲಿ ನನ್ನದೇ ಒಂದು ಫಸ್ಟ್ ರಿವ್ಯೂ ಅಂತ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ಸಿನಿಮಾನ ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ಯಾರೆಲ್ಲ ನೋಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಹಾಕಿ, ನೋಡಿದವರು ಕೂಡ ಕಮೆಂಟ್ ಹಾಕಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತೆ ಸಿಗೋಣ.